ಹಾಯ್ ದೋಸ್ತರ ಎಲ್ಲಾರು ಹೆಂಗದಿರಪ್ಪ ಎಲ್ಲರೂ ಆರಾಮದಿರ ಅಂತೇಳಿ ತಿಳ್ಕೊತೀನಿ. ಬರ್ರಿ ದೋಸ್ತರ, ಇಲ್ಲಿ ಇವತ್ತು ಅಮೀನ್ಗಢಕ್ಕೆ ಬಂದೇವ್ರಿ. ಇಲ್ಲಿ ಮರಿ ತೊಗೊಳಕ್ಕೆ ನನಗೆ ಫಾರಮ್ಗೆ ಸಾಕಾಗಿ ತೊಗೊಂಡಿದ್ದು ಮರಿಗಳು ನೋಡ್ರಿ. ಇವು 9,500 ಹಂಗೆ ಮರಿ ತೊಗೊಂಡೇವ್ರಿ. ಇವು ಎಲ್ಲ 9,500. ಇವು 10,000 ಹಂಗಾಗ್ಯಾವ ನೋಡ್ರಿ. 10,200 ಮರಿ ತೊಗೊಂಡೇವ್ರಿ. ಇವನ್ನ ತೊಗೊಂಡ ಇವು ನನ್ನ ಫಾರಮ್ಗೆ ಹಾಕಕ್ಕೆ ತೊಗೊಂಡೇವ್ರಿ. ತೊಗೊಂಡು ಕೆರೆಂತ್ರ ಇಲ್ಲೆಲ್ಲ ತಂದು ಕಟ್ಟಿದ್ದು ಮರಿ ನೋಡ್ರಿ. 6 ತಿಂಗಳ ಮೇಯಿಸಿದೇವ್ರಿ. ಹಿಂಗೆ ಬಂದವ್ರಿ ಮರಿ. ಇವು 6 ತಿಂಗಳದಾಗ ಇಷ್ಟು ಈ ಥರ ಬಂದಾವ ನೋಡ್ರಿ ಮರಿ. ನೋಡ್ರಿ ಹೆಂಗೆ ಕಾಣಾಕತ್ತಾವು. ಇವೆಲ್ಲ 6 ತಿಂಗಳ ಮೇಯಿಸಿದ ಬಳಕ ಇಷ್ಟು ಸೈಜ್ ಹಿಂಗೆ ಬಂದವ್ರಿ ಮರಿಗಳು. ಆಮ್ಯಾಗ ಮುಂದೆ ಹಂಗೆ ಕಂಟಿನ್ಯೂಸ್ ಮಾಡಿದೇವ್ರಿ. 9 ತಿಂಗಳು ಮೇಯಿಸಿದೇವ್ರಿ ಮರಿ. ಇವನ್ನ 9 ತಿಂಗಳಿಗೆ ಮರಿ ಹೆಂಗೆ ಅದಾವು, ಏನೇನು ಅದಾವು, ಏನು ಮೇಯಿಸ್ತೇವೆ ಅನ್ನೋದು ತೋರಿಸ್ತೇನೆ ನೋಡ್ರಿ. ಇಲ್ಲಿ ನೋಡ್ರಿ 6 ತಿಂಗಳ ಕಟ್ಟಿದ್ದು ಮರಿ ರೀ. ಇಲ್ಲಿ 8ನೇ ತಿಂಗಳದಾಗ ನೋಡ್ರಿ ಮರಿಗಳು. 8ನೇ ತಿಂಗಳಿಗೆ ಸೈಜ್ ಬಂದಿದ್ದು ಮರಿ ಇದು. ಎಷ್ಟು ಸೈಜ್ ಬಂದೈತೆ ರೀ. 8 ತಿಂಗಳು ಮೇಯಿಸಿದ್ದೇವ್ರಿ. ಹಿಂಗೆ ಬಂದೈತೆ ಮರಿ. ಎಲ್ಲ ಗೋಧಿ, ಗೊಂಜಾಳ, ಸೋಯಾಬೀನ, ಕಡ್ಲಿ ಇವೆಲ್ಲ ಫುಡ್ ಹಾಕ್ತೇವ್ರಿ ಅವಕ್ಕೆ. ಈ ಥರ ಮರಿಗಳು ಹಿಂಗೆ ಬಂದಾವ ನೋಡ್ರಿ. 8 ತಿಂಗಳದ ಮೇಯಿಸಿದ್ದು ಮರಿ ರೀ ಈ ಮರಿಗಳು ರೀ. 8 ತಿಂಗಳದಾಗ ಎಷ್ಟು ಸೈಜಿಗೆ ಬಂದಿದ್ದು ರೀ ನೋಡ್ರಿ ದೋಸ್ತರ. ಎಲ್ಲ ಮರಿ ಹೆಂಗೆ ಅದಾವು, ಹೆಂಗೆ ಮೇಯ್ಸೋ ಅನ್ನೋದು ನಿಮಗೂ ಗೊತ್ತಾಗೈತ್ರಿ. ಎಲ್ಲ ಈ ಥರ ಮೇಯ್ಸೋ ಹಿಂಗೆ ಅದಾವೆ. ಕುರ್ಬಾನಿ ಬ್ಯಾಚ್ ಮರಿ ರೀ ಇದು. ಕುರ್ಬಾನಿಗೆ ಸ್ಪೆಷಲಾಗಿ ಮೇಯ್ಸಿದ ಮರಿಗಳು ರೀ. 8 ತಿಂಗಳಿಗೆ ಈ ಸೈಜ್ ಬಂದೈತ್ರಿ ಮರಿ ಇದು. 8 ತಿಂಗಳಿಗೆ ಎಷ್ಟು ಸೈಜ್ ಬಂದೈತ್ರಿ ನೋಡ್ರಿ. ಇಲ್ಲಿ ಇದು 8.5 ತಿಂಗಳು. ಮುಂದೆ 15 ದಿವಸ ಬಿಟ್ಟು ನಂತರ ಮತ್ತೆ ಒಂದು ವಿಡಿಯೋ ಮಾಡಿದ್ದೇವ್ರಿ. ಇದನ್ನು ಹಿಂಗೆ ಹಿಂಗೆ ಸೈಜ್ ಐತೆ ನೋಡ್ರಿ ಮರಿ. ಇದು 8.5 ತಿಂಗಳದ ಮರಿ ರೀ ಇದು. 8.5 ತಿಂಗಳು ಮಿಶಿದಾಗ ಈ ಸೈಜ್ ಬಂದೈತ್ರಿ ಮರಿ. ಹಿಂಗೆ ನೋಡ್ರಿ ಇಲ್ಲಿ ಹೆಂಗೆ ಐತೆ. ಎಲ್ಲ ಹುಲಿ ನೋಡಿ ನಂಗೆ ಮರಿಗಳ್ರಿ. ಒಂದಕ್ಕಿಂತ ಒಂದು ಸೂಪರ್ ಕ್ವಾಲಿಟಿ ಮರಿ ರೀ. ಇಟ್ಟು ಸೈಜ್ ಮರಿ ಹಿಂಗೆ ಬಂದೈತ್ರಿ ನೋಡ್ರಿ. ಇಲ್ಲಿ ಇಷ್ಟೆಲ್ಲ ಇದನ್ನು ಯಾಕೆ ವಿಡಿಯೋ ಮಾಡಾಕತ್ತೀವಪ್ಪ ಅಂದ್ರೆ, ಯಾರೋ ಒಬ್ಬರು ಒಂದು 2-3 ತಿಂಗಳು ಮೇಯಿಸಿ 4 ತಿಂಗಳು ಮೇಯಿಸಿ ಮಾರ್ತಿರ್ತಾರೆ. ಅವರಿಗೆ ಇದಕ್ಕೆ ಭಾಳ ಬಿಡಿಸ್ತೈತೆ ರೀ. ನಾನು ಮೇಯಿಸ್ತೀನಿ ರೀ. ನಾನು 3 ತಿಂಗಳು ಮೇಯಿಸ್ತೀನಿ, ಒಳ್ಳೆ 8 ತಿಂಗಳು ಮೇಯಿಸ್ತೀನಿ. ಈ ಥರ ಇವು 8 ತಿಂಗಳು ಮೇಯಿಸಿದ್ರೆ ಈ ಸೈಜ್ ಬರ್ತೈತೆ ರೀ ಮರಿ ಇದು. ಇದು 8 ತಿಂಗಳದ ಮರಿ ಇರೋದು ನೋಡ್ರಿ. ಇಲ್ಲಿ ಎಲ್ಲ ಮರಿಗಳು ಹೆಂಗೆ ಅದಾವ್ರಿ. ಫಸ್ಟಾಗ್ರಿ ಯಾರು ಯುವಕರು ಮಾಡೋರಿಗಿದ್ರೆ ಈ ಥರ ಹಿಂಗೆ ಮೇಯಿಸಿದ್ರೆ ಮರಿ ಹಿಂಗೆ ಬರ್ತಾವೆ. ಈ ಸೈಜಿನ ಮರಿ ತೊಗೋಬೇಕ್ರಿ. ಹಿಂಗೆ ಮೇಯಿಸ್ಬೇಕು. ಇದು ಮೇಯಿಸಿದ್ರೆ ಇಷ್ಟು ಸೈಜ್ ಬಂತಂದ್ರೆ ಹಿಂಗೆ ಮರಿ ನಮೂನಿ ಹಿಂಗೆ ಗ್ರೋತ್ ಇರ್ತೈತಿ. ಹಿಂಗೆ ಮರಿ ಬರ್ತೈತೆ ನೋಡ್ರಿ. ಅದಕ್ಕಲ್ಲೇ ಈ ವಿಡಿಯೋ ಮಾಡಾಕತ್ತಿದ್ರಿ. ಇದನ್ನು ಎಲ್ಲ ನೋಡ್ರಿ. ಇದನ್ನು ಈ ವಿಡಿಯೋ ಹೆಂಗೈತೆ ಅನ್ನೋದು, ಮರಿ ಹೆಂಗೆ ಅದಾವು, ಏನು ಅದಾವು, ಹೆಂಗೆ ಮೇಯಿಸ್ಬೇಕು ಅನ್ನೋದು ಎಲ್ಲನೂ ಈ ವಿಡಿಯೋದಾಗ ಹೇಳ್ತೇವೆ ರೀ. 3 ಹೊತ್ತು ಪಟ್ಟು ಹಾಕ್ತಿದ್ದೇವೆ ರೀ. 2 ಟೈಮ್ ಕಾಳು ರೀ ನೋಡ್ರಿ. ಇವೆಲ್ಲ ಕಾಳಿನ ಬ್ಯಾರಲ್ ರೀ. ಕಾಳು ಇದ್ರಾಗ ನೆನೆ ಹಾಕ್ಯಾರಿಂತ್ರ ಈ ಬ್ಯಾರಲ್ದಾಗ ನೆನೆಸಿ ಕಾಳು ಹಾಕ್ತೇವೆ ರೀ ನೋಡ್ರಿ. ಈ ಥರ ಇದು ಫುಲ್ ಸೈಜಿಗೆ ಬಂದಿದ್ದು ಮರಿ ರೀ. ಈಗ ಇವು ಲಾಸ್ಟ್ ಎಂಡಿಗೆ ಬಂದಿದ್ದು ಮರಿ ಇದು ಮಾರಕ್ಕೆ. ಈ ಥರ ಹಿಂಗೆ ಮರಿ ಇಷ್ಟು ಸೂಪರ್ ಬಂದೈತೆ ರೀ. ಈ ಥರ ಮಾಡ್ಕೊರಿ. ಎಲ್ಲ ಚಲೋ ಐತ್ರಿ. ಮಾಡಿರಿ. ಕುರ್ಬಾನಿಗೆ ಮರಿ ಮೇಯಿಸ್ರಿ. ಒಳ್ಳೆ ಆದಾಯ ಐತಿ. ಚಲೋ ಐತಿ ಅಂತ ಹೇಳಿ ಇದನ್ನು ವಿಡಿಯೋ ಮಾಡೇವ್ರಿ. ಇದು ನಂಬರ್ 1 ಮರಿ ತರ್ಬೇಕು ರೀ. ಮೇಯಿಸ್ಬೇಕು. ಅದ ತಕ್ಕ ಮೇಯಿಸಿದ್ರೆ ಹಿಂಗೆ ಬರ್ತಾವ್ರಿ ಮರಿ. ಹಿಂಗೆ ಸೈಜ್ ನೋಡ್ತೈತಿ. ಹಿಂಗೆ ಸೈಜ್ ಲೆಂತ್ ಹಿಂಗೆ ಇದ್ದಿದ್ದು ಮರಿ ತಂದು ಮೇಯಿಸ್ಬೇಕು ರೀ. ಇವೆಲ್ಲ 72 kg 75 kg ಮರಿ ಅದಾವ್ರಿ. ಅಷ್ಟು ಮರಿ 75 kg ಎವರೇಜ್, ಒಂದು 72 kg ಎವರೇಜ್ ಐತೆ ನೋಡ್ರಿ ಇದು ಮರಿ ಟೋಟಲ್ ರೀ. ಅಷ್ಟು ಮರಿಗಳು ರೀ. ಅದಕ್ಕೆ ಈ ಥರ ತರ್ರಿ, ಮೇಯಿಸ್ರಿ ಮರಿಗಳು. ನೋಡ್ರಿ ಎಲ್ಲ ಹೆಂಗೆ ಕಾಣಾಕತ್ತವ್ರಿ ಮರಿ. ಒಂದಕ್ಕಿಂತ ಒಂದು ಚಡ್ತ ಮರಿ ಕಾಣ್ತಾವ್ರಿ.
ಮರಿ ಎಲ್ಲ ನೋಡ್ರಿ ಸೂಪರಾಗಿ ಮರಿ ಕಾಣಕತ್ತಾವ್ರಿ. ಇವೆಲ್ಲ ಇಲ್ಲಿ ಸ್ವಲ್ಪ ಗಾಳಿ ಭಾಳ ಐತ್ರಲ್ಲಿ ವಿಡಿಯೋ ಮಾಡೋಕೆ ಅಷ್ಟು ಇದಾಗಲ್ರಿ. ದೋಸ್ತರ ವಿಡಿಯೋ ಯಾರಿಗೆ ಇಷ್ಟ ಆದ್ರೆ ಲೈಕ್ ಮಾಡ್ಕೊರಿ, ಶೇರ್ ಮಾಡ್ಕೊರಿ, ನಿಮ್ಮ ದೋಸ್ತರಿಗೆ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ದೋಸ್ತರಿಗೆ ಎಲ್ಲರಿಗೆ ಶೇರ್ ಮಾಡಿರಿ. ವಿಡಿಯೋ ಇಲ್ಲಿಗೆ ಇದು ಎಲ್ಲ ಏನಪ್ಪ ಅಂದ್ರೆ ಯಾರಿಗೆ ಇಷ್ಟ ಆಕೈತೆ ಅಂತೇಳಿ ತಿಳ್ಕೊಂಡು ಈ ವಿಡಿಯೋ ಮಾಡೀನಿ ಇದನ್ನು. ಎಲ್ಲರಿಗೆ ಯಾರಿಗೆ ಇಷ್ಟ ಆಕೈತಿ ಶೇರ್ ಮಾಡ್ಕೊರಿ, ಮುಂದೆ ಹಂಗೆ ನಿಮ್ಮ ಸ್ನೇಹಿತರು ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ, ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೆ ಮುಂದೆ ವಿಡಿಯೋ ಹಾಕೋಕೆ ಅನುಕೂಲ ಆಕೈತ್ರಿ. ಇದು ಸಬ್ಸ್ಕ್ರೈಬ್ ಎಷ್ಟು ಹಾಕಿರಿ ನಮ್ಗೆ ಅಷ್ಟು ಮುಂದೆ ವಿಡಿಯೋ ಹಾಕ್ತೇವೆ ನೋಡಿರಿ. ಥ್ಯಾಂಕ್ ಯು. ಇದು ನನ್ನ ಗೋಟ್ ಫಾರ್ಮ್ ರೀ.